ಮಧ್ಯ ಕರ್ನಾಟಕ, ಅದರಲ್ಲೂ ದಾವಣಗೆರೆ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಒಟ್ಟಾರೆ ಮಧ್ಯ ಕರ್ನಾಟಕ ತಬ್ಬಲಿಯಾಗಿರ್ತಕ್ಕಂಥದ್ದು. ಮೈಸೂರಿನ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯನವರು ಅವ್ರಿಗೆ ಬೇಕಾದಂಥ MLA ಅವರು ಹೊಸದುರ್ಗ ಮತ್ತು ಕಡೂರು ತರೀಕೆರೆಯಲ್ಲಿ ಅವ್ರಿಗೆ ಬೇಕಾದಂಥ ಶಾಸಕರಿದ್ದಾರೆ ಅಂಥೇಳಿ ಭದ್ರಾ ಬಲದಂಡ ನಾಲೆಯ 250 ಮೀಟ್ರ್ ಜಲಾಶಯದಿಂದ 250 ಮೀಟ್ರ್ ಆ ಸ್ಥಳದಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಭದ್ರಾ ಬಲದಂಡ ನಾಲೆ ಒಡೆದಿತ್ತು. ಆಗ ಕೃಷಿ ತಜ್ಞರು, ನೀರಾವರಿ ತಜ್ಞರು, ಡ್ಯಾಮ್ ತಜ್ಞರು ಹೇಳಿದರು, ಈ ಜಾಗ ಭಾಳ ಸೆನ್ಸಿಟಿವ್ ಇದೆ, ಹುಷಾರಾಗಿರ್ಬೇಕು ಇಲ್ಲಿ ಅಂಥೇಳಿ ಸೂಚನೆ ಕೂಡ ಕೊಟ್ಟಿದ್ದರು. ಆದರೆ ಅದೇ ಸಿದ್ದರಾಮಯ್ಯನವರು ಅವ್ರಿಗೆ ಬೇಕಾದಂಥ 3 MLAಗಳನ್ನು ತೃಪ್ತಿ ಮಾಡಲಿಕ್ಕೆ ಆ ಸ್ಥಳದಲ್ಲಿ ಒಂದು ಸಬ್ ಚಾನಲ್ ಮಾಡೋದ್ರ ಮೂಲಕ ಎಲ್ಲಿ ಕಷ್ಟಕರ ಇದೆ ಈ ಬಲದಂಡೆಗೆ ಅಂತೇಳಿ ಹೇಳಿದರು, ಅಲ್ಲೇ ಅವರು ಔಟ್ಲೆಟನ್ನು ಮಾಡ್ಕೊಂಡ್ರು. ಆದರೆ ಇಷ್ಟೇ, ಎಲ್ಲಿ ಡೇಂಜರ್ ಸ್ಥಳ ಇದೆ ಅಂದರೆ ಅಲ್ಲಿ ಒತ್ತಡ ಇರುತ್ತೆ ಅಂತ. ಒತ್ತಡ ಅಂದರೆ ನೀರಿನ ಹರಿವು ಜಾಸ್ತಿ ಇರುತ್ತೆ ಅಂತ ಅಲ್ಲಿ ಮಾಡಿದ್ರು. ಅದು 1 TMC ನೀರಂತ ಕುಡಿಯೋ ನೀರಿಗೆ ಅಂತೇಳಿ ಕೆರೆ ತುಂಬಿಸ್ಲಿಕ್ಕೆ. ಆದರೆ ಅದು ಅಲ್ಲಿರ್ತಕ್ಕಂಥ ಸೆಳವು ನೋಡಿದ್ರೆ ಅವರು 2 TMC ನೀರು ಹೋದರೂ ಕೂಡ ನಮ್ಮ ಭಾಗಕ್ಕೆ ಗೊತ್ತಾಗಲ್ಲ. ಮೊದಲನೇದು. ಎರಡನೇದು, ಇವರು ಅಪ್ಪರ್ ಭದ್ರಾ ಅಂತ ಹೇಳಿದರು. ಅಪ್ಪರ್ ಭದ್ರಾಗೆ ತುಂಗಾದಿಂದ ಹೆಚ್ಚುವರಿ ನೀರನ್ನು ಲಿಫ್ಟ್ ಮೂಲಕ ಭದ್ರಾ ಜಲಾಶಯಕ್ಕೆ ತಂದು ಎಷ್ಟು ಪ್ರಮಾಣದಲ್ಲಿ ತುಂಗಾ ಜಲಾಶಯದಿಂದ ನೀರು ತರ್ತಾರೋ ಅಷ್ಟನ್ನು ಅಪ್ಪರ್ ಭದ್ರಾ ಕೊಡ್ತೀವಿ ಅಂತೇಳಿ ರೈತರನ್ನು ಒಪ್ಪಿಸಿ ಈ ಒಂದು ಅಪ್ಪರ್ ಭದ್ರಾ ಪ್ರಾರಂಭ ಮಾಡಿದರು. ಆದರೆ ಇನ್ನೂ ಅದು ಆಗೇ ಇಲ್ಲ. ಈಗಲೇ ಟ್ರಯಲ್ ಅಂತೇಳಿ ಶುರು ಮಾಡಿದರು. ಇದರ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಾಣಿ ವಿಲಾಸ್ ಸಾಗರಕ್ಕೆ ನೀರು ಬಿಡ್ತಕ್ಕಂಥ ಯೋಜನೆ ಕೂಡ ಇವ್ರದ್ದಾಗಿದೆ. ಅಂದರೆ ಸಿದ್ದರಾಮಯ್ಯನವರು ಅವ್ರಿಗೆ ಬೇಕಾದವರು ಇದ್ದಂಥ ಸಂದರ್ಭದಲ್ಲಿ ಅವ್ರ ಕಡೆ ನೀರು ತಗೊಂಡೋದ್ರು. ಈಗ DK ಶಿವಕುಮಾರ್ ಅವ್ರಿಗೆ ಬೇಕಾದ ಸ್ಥಳಕ್ಕೆ DK ಶಿವಕುಮಾರ್ ನೀರು ತೆಗೆದುಕೊಂಡು ಹೋಗ್ತಾನೆ. ನಮಗೆ ನೀರು ಕೊಟ್ಟಿಲ್ಲ, ಜಲಾಶಯಕ್ಕೆ ರೈತರಿಗೆ ನೀರು ಕೊಟ್ಟಿಲ್ಲ. ನಮಗಿಂತ ಮೊದಲೇ ಇವರು ವಾಣಿ ವಿಲಾಸ್ ಸಾಗರ ಮತ್ತು ಅಪ್ಪರ್ ಭದ್ರಾಗೆ ನೀರು ಕೊಡ್ತಾರೆ. ಅಂದರೆ ಇವರು ಕೋಲಾರ, ತುಮಕೂರು, ಸದ್ಯ ಹಾಸನ, ಮಂಡ್ಯ ತಗೊಂಡೋಗೋದು ಬಿಟ್ಟಿದ್ದಾರೆ. ಇವತ್ತು ಏನು ಕಾವೇರಿ ತಮಿಳ್ನಾಡಿನವ್ರ ಜೊತೆ ನಮ್ಮದು ಅವ್ರದ್ದು ನೀರಿನ ವ್ಯಾಜ್ಯ ಇದೆ, ಆ ವ್ಯಾಜ್ಯನ ಅಪ್ಪ ಹಿಡ್ಕೊಂಡು ನಾವು ಭದ್ರಾ ನೀರನ್ನು ಕೂಡ ಅವರು ಮಂಡ್ಯ, ಹಾಸನಕ್ಕೆ ತಗೊಂಡು ಹೋಗಾರೆ ನಾವು ಸುಮ್ಮನಿದ್ರೆ. ಅಂದರೆ ಅವ್ರ ಭಾಗ, ಅವರ ಜನ ಇರ್ತಕ್ಕಂಥವ್ರಿಗೆ ನೀರು ಇರಬೇಕು. ಇಲ್ಲಿ ಯಾರೂ ಇಲ್ಲ. ಇಲ್ಲಿ DK ಶಿವಕುಮಾರಿಗೆ ಬೇಕಾದಂಥ ರೈತರು ಯಾರೂ ಇಲ್ಲ. ಹಾಗಾಗಿ ನಮ್ಮ ಮೇಲೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಮುಂದಿನ ದಿನದಲ್ಲಿ ಬಿಡೋಲ್ಲ. ಇನ್ನೂ ಆಶ್ಚರ್ಯ ಅಂದರೆ ಅಪ್ಪರ್ ಭದ್ರಾಗೆ ಗೇಟ್ ಮಾಡಿದ್ದಾರೆ ನಮ್ಮ ಇದರಿಂದ. ಆ ಗೇಟ್ ಬೀಗ ಅಪ್ಪರ್ ಭದ್ರಾ ಇಂಜಿನಿಯರ್ ಹತ್ರ ಇರ್ತಂತೆ. ಅದು ಸಂಪೂರ್ಣ ಈಗ ಬೀಗ ಅವ್ರ ಹತ್ರ ಇದ್ದರೆ ಅವ್ರದ್ದೇ ಜವಾಬ್ದಾರಿ ಇದ್ದಂಗೆ. ನಮ್ಮ ನಾಲೆಯ ನೀರು ತಗೊಳ್ತಕ್ಕಂಥ ಜವಾಬ್ದಾರಿಯನ್ನು ಅಪ್ಪರ್ ಭದ್ರಾ ಇದು ಸರ್ಕಾರ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಮಧ್ಯ ಕರ್ನಾಟಕದ, ಅದರಲ್ಲೂ ದಾವಣಗೆರೆ, ಶಿವಮೊಗ್ಗ, ಹರಪನಹಳ್ಳಿ ಭಾಗದ ಎಲ್ಲರಿಗೆ ತೊಂದರೆ ಮಾಡ್ತಕ್ಕಂಥದ್ದು. ಕ್ರಮೇಣ ಇವರು ತುಂಗಾ ಜಲಾಶಯದವರೆಗೂ ಕೂಡ ನೀರು ಕೊರತೆ ಆಗಂಗೆ ಮಾಡ್ತಾರೆ. ಏಕೆಂದರೆ ಇವತ್ತು ನಾವು ಇದಕ್ಕೆ ಸುಮ್ಮನೆ ಇದ್ದರೆ ತುಂಗಾದಿಂದ ನೇರವಾಗಿ ಇವರು ಮಂಡ್ಯ, ಹಾಸನಕ್ಕೆ ತಗೊಂಡು ಹೋದ್ರೂ ಇವರೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಅಲ್ಲ ರೀ, ಕೋಲಾರ, ತುಮಕೂರು ಕಾವೇರಿಯಿಂದನೇ ತಗೋಬೋದಾಗಿತ್ತಲ್ಲ. ಕಾವೇರಿಯಿಂದ ಕೋಲಾರ ಹತ್ರ, ಇಲ್ಲಿಂದ ಸುಮಾರು 300-400 ಕಿಲೋಮೀಟ್ರ್ ತಗೊಂಡು ಹೋಗ್ತಾರೆ. ಯಾಕೆ ಅಲ್ಲಿಂದನೇ ಯಾಕೆ ತಗೊಬೋದು? ಅಂದರೆ ಅವ್ರ ಭಾಗದ ನೀರು ಯಾರಿಗೂ ಕೊಡೋಂಗಿಲ್ಲ. ನಮ್ಮ ಭಾಗದ ನೀರನ್ನು ಮಾತ್ರ ಎಲ್ಲಿ ಬೇಕಲ್ಲಿ ತಗೊಂಡು ಹೋಗ್ಬೇಕು ಅಂತಕ್ಕಂಥ ಇದು ಹುಚ್ಚು ತೀರ್ಮಾನ ಈ ಕಾಂಗ್ರೆಸ್ ಬಂದಾಗಲೆಲ್ಲ ಇವತ್ತು ಮಧ್ಯ ಕರ್ನಾಟಕಕ್ಕೆ, ನಮ್ಮ ಭಾಗಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದು. ಮುಂದಿನ ದಿನದಲ್ಲಿ ರೈತರು ಎಚ್ಚೆತ್ಕೊಳ್ಬೇಕು. ಬರೀ ನಮಗಷ್ಟೇ ಅಲ್ಲ, ದಾವಣಗೆರೆ ಕುಡಿಯೋ ನೀರಿನ ಯೋಜನೆ ಕೂಡ ಇರ್ತಕ್ಕಂಥದ್ದು ಭದ್ರಾ ಜಲಾಶಯದ ನೀರಿನಿಂದ. ಮುಂದೊಮ್ಮೆ ದಾವಣಗೆರೆಗೂ ಕುಡಿಯಲಿಕ್ಕೆ ನೀರು ಸಿಗಲ್ಲ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಸಚಿವರು ಮಧು ಬಂಗಾರಪ್ಪನವ್ರ ಅಧ್ಯಕ್ಷತೆಯಲ್ಲಿ ಮಾಡ್ತಾರೆ. ಮಧು ಬಂಗಾರಪ್ಪನವ್ರು ಸರ್ವಕ್ಷಿದ್ದರು. ಅವರಿಗೆ ಭದ್ರಾ ನಾಲೆಯ ಬಗ್ಗೆ ಅವ್ರಿಗೇನು ಕಾಳಜಿ ಇರುತ್ತೇಳಿ?